ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕಾರು ಬೈಕುಗಳ ಹಿಂದೆ ನಾಯಿಗಳು ಯಾಕೆ ಓಡುತ್ತವೆ ಗೊತ್ತಾ? ಇದು ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ. ಅದ್ರ ಬಗ್ಗೆ ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಬೈಕು, ಸ್ಕೂಟರು, ಕಾರು ಇತ್ಯಾದಿಗಳು ಆರಾಮವಾಗಿ ರಸ್ತೆಯಲ್ಲಿ ಹೋಗುವಾಗ ಇದ್ದಕ್ಕಿದ್ದಂಗೆ ನಾಯಿಗಳು ಓಡಿ ಬಂದ್ಬಿಡ್ತವೆ, ಜೋರಾಗಿ ಬೊಗಳ್ತವೆ. ರಾತ್ರಿಯಲ್ಲಿ ಅದು ಜಾಸ್ತಿನೇ ಇರ್ತದೆ. ಬೀದಿ ನಾಯಿಗಳು ವಾಹನಗಳ ಹಿಂದೆ ಸುಮ್ಮನೆ ಓಡಾಡ್ತಾ ಇರ್ತವೆ. ಅವುಗಳು ಯಾಕೆ ಈ ಥರ ಬೊಗಳ್ತವೆ ಅಂತ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ಈಗ ಹೇಳ್ತೀನಿ ಕೇಳಿ. ನಾಯಿಗಳು ನಿಮ್ಮ ಹಿಂದೆ ಓಡಿ ಬಂದರೆ ಕೆಲವೊಮ್ಮೆ ಅವುಗಳು ಒಂದು ಸಮಯಕ್ಕೆ ಸಾಕಷ್ಟು ಆಕ್ರಮಣಕಾರಿಯಾಗಿ ಜೋರಾಗಿ ಬೊಗಳುತ್ತವೆ. ಇಂಥ ಪರಿಸ್ಥಿತಿಯಲ್ಲಿ ಚಾಲಕರು ಭಯಭೀತರಾಗಿ ಟೆನ್ಷನ್ ಆಗಿಬಿಡ್ತಾರೆ. ಕಾರಿನಲ್ಲಾದರೆ ಬಚಾವಾಗ್ಬಿಡ್ತಾರೆ. ಆದರೆ ಬೈಕಲ್ಲಿ ಹೋಗೋರಿಗೆ ಹೊಸಿ ಕಷ್ಟ ಆಯ್ತದೆ. ಹಿಂದೆ ಪ್ರಾಯೋಗಿಕ ಕಾರಣಗಳು ಇಲ್ಲ ಅಂತ ಅಂದ್ಕೋಬೇಡಿ. ಇದಕ್ಕೆ ವೈಜ್ಞಾನಿಕ ಕಾರಣವೂ ಕೂಡ ಇರ್ತದೆ. ಸಾಮಾನ್ಯವಾಗಿ ಶ್ವಾನಗಳು ಬಂದಾಗ ಅವು ಬೊಗಳಲು ಶುರು ಮಾಡ್ತವೆ. ಕೆಲವು ಶ್ವಾನಗಳಿಗೆ ರಾತ್ರಿ ವೇಳೆ ಬೈಕಿನ ಸೌಂಡ್ ಕೇಳಿದರೆ ಕಚ್ಚಲು ಅಥವಾ ವಾಹನ ಸವಾರರನ್ನು ಓಡಿಸಿಕೊಂಡು ಬರ್ತವೆ. ಅದು ಇದ್ದದ್ದೇ. ಶ್ವಾನಗಳು ಏನಾದರೂ ತೊಂದರೆ ಮಾಡಿದ್ದರೂ ಸಹ ಅದು ತೊಂದರೆ ಮಾಡದ ವ್ಯಕ್ತಿಗಳನ್ನು ಆ ಥರ ವಾಹನಗಳ ಅಟ್ಟಾಡಿಸಿಕೊಂಡು ಬರ್ತವೆ. ಏನಾದರೂ ಹೊಡೆಯೋದು, ಕಲ್ಲು ಹೊಡೆಯೋದು, ಇನ್ನೇನಾದರೂ ಮಾಡಿದರೂ ಕೂಡ ಅವು ಓಡಿಸ್ಕೊಂಡು ಬಂದೇ ಬರ್ತವೆ. ಅವು ಗುರಾಯಿಸ್ಕೊಂಡು ಹೋದರೂ ಕೂಡ ಅವು ಓಡಿಸ್ಕೊ ಬರ್ತವೆ. ಕೆಲವರು ಆಫೀಸಲ್ಲಿ ಹೋಗುವಾಗ ಮತ್ತು ಬರುವಾಗಲೂ ಕೂಡ ಅವ್ರನ್ನ ಬೆನ್ನಟ್ಸ್ಕೊಂಡು ಬಂದೇ ಬರ್ತವೆ. ಈ ಥರ ಆದಾಗ ಮೊದಲಾದ ಕ್ರಮಗಳು ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತೇ ಇರೋದ. ವಿಜ್ಞಾನದ ಪ್ರಕಾರ ನಾಯಿಗಳು ಗುರಿ ನಿಮ್ಮ ವಾಹನದ ಟೈರ್ಗಳೇ ಆಗಿರ್ತದೆ. ಯಾಕೆ ಅಂದರೆ ಟೈರ್ಗಳಿಂದ ಬರುವಂಥ ನಾಯಿಯ ವಾಸನೆಯೊಂದಿಗೆ ಇವು ಸಮಸ್ಯೆಗಳನ್ನು ಒತ್ಕೊತವೆ. ನಿಮಗೆ ತಿಳಿದಿರಬಹುದಲ್ವಾ, ನಾಯಿಗಳಿಗೆ ವಾಸನೆ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಅರ್ಥವಾಯ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಾಯಿಗಳ ಪರಿಮಳ ತ್ವರಿತವಾಗಿ ತಿಳಿದುಕೊಳ್ತವೆ ಅಲ್ವಾ. ವಾಹನದ ಟೈರ್ ಅಥವಾ ಕಂಬಗಳ ಮೇಲೆ ಮೂತ್ರ ಮಾಡುವುದು ಅಂದರೆ ಅವು ಫೇಮಸ್ಸು. ಅಂತಹ ಸಂದರ್ಭದಲ್ಲಿ ನಿಮ್ಮ ವಾಹನಗಳು ಮತ್ತೊಂದು ಪ್ರದೇಶವನ್ನು ತಲುಪುವ ಕ್ಷಣದಲ್ಲಿ ನಾಯಿಗಳು ಇತರೆ ನಾಯಿಗಳು ವಾಸನೆ ಗಮನಿಸಿ ನಿಮ್ಮ ವಾಹನದ ಹಿಂದೆ ಓಡಲು ಪ್ರಾರಂಭಿಸುತ್ತವೆ. ಯಾಕಂದರೆ ನಾಯಿಗಳು ತಮ್ಮ ಪ್ರದೇಶದಲ್ಲಿ ಇತರ ಪ್ರದೇಶಗಳ ನಾಯಿಗಳನ್ನು ಸಹಿಸುವುದಿಲ್ಲ. ಅದಕ್ಕೆ ಅವುಗಳು ಆಕ್ರಮಣಕಾರಿಯಾಗ್ಬಿಡ್ತವೆ. ಶ್ವಾನಗಳು ಓಡುತ್ತಿರುವಾಗ ವಾಹನಗಳು ಹಿಡಿಯಲು ಬಯಸುತ್ತವೆ. ಆದರೆ ನೀವು ತೆರಳುವ ದಾರಿಯಲ್ಲಿ ನಾಯಿಗಳನ್ನು ನೋಡಿದಾಗ ನೀವು ಬೈಕುಗಳನ್ನ ನಿಧಾನವಾಗಿ ಚಲನೆ ಮಾಡಬೇಕು. ನಾಯಿಗಳು ಬೊಗಳುವುದಿಲ್ಲ ಆಗ, ಮತ್ತಷ್ಟು ಬೆನ್ನಟ್ಟುವುದಿಲ್ಲ ಆಗ. ಅರ್ಥ ಆಯ್ತಾ? ವಾಹನಗಳಲ್ಲಿ ಇನ್ನೊಂದು ನಾಯಿ ವಾಸನೆ ಬಂದರೆ ಉಳಿದ ಎಲ್ಲ ನಾಯಿಗಳು ಓಡಿ ಹೋಗಿ ಬೊಗಳುತ್ತವೆ. ಆದರೆ ನೀವು ವಾಹನದ ವೇಗ ಹೆಚ್ಚಿಸಿದಾಗ ಅವು ಆಕ್ರಮಣ ಮಾಡ್ತವೆ, ಓಡಿಸ್ಕೊಂಡು ಬರ್ತವೆ, ಇನ್ನೂ ಅಸ್ತೂರ ಬೆನ್ನಟ್ಕ ಬರ್ತವೆ, ಇನ್ನೂ ಕೋಪ ಕ್ರೋಧ ಹೆಚ್ಚಾಯ್ತದೆ. ಅದರ ವರ್ತನೆಯೇ ಬದಲಾಗ್ಬಿಡ್ತದೆ. ಅದಕ್ಕೆ ಆ ವರ್ತನೆಯಿಂದ ದ್ವಿಚಕ್ರ ವಾಹನಗಳ ಸಮತೋಲನವೂ ಹದಗೆಡ್ತದೆ. ಅವರ ಪರಿಸ್ಥಿತಿಯೂ ಗಂಭೀರ ಆಯ್ತದೆ. ಅವರು ಗಾಬರಿ ಆಗೋಯ್ತಾರೆ. ಆ ಕ್ಷಣದಲ್ಲಿ ಬುದ್ಧಿ ಕೂಡ ಅವರಿಗೆ ಏನು ಮಾಡಬೇಕು ಅಂತ ಓಡೋದೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರದೇಶದ ಬೀದಿ ನಾಯಿಗಳು ವಾಹನಗಳನ್ನು ಹಿಂಬಾಲಿಸುತ್ತಿರ್ತವೆ. ಈ ವಾಹನಗಳು ನೀವು ಪ್ರದೇಶಕ್ಕೆ ಸೇರಿಲ್ಲ
ಅಂದ್ರೆ ಅರ್ಥ, ನೀವು ಆ ಏರಿಯಾದಿಂದ ಈ ಏರಿಯಾದವ್ರಿಗೆ ಬಂದಿದ್ದೀರಾ, ನೀವು ಈ ಏರಿಯಾದವ್ರಲ್ಲ ಅಂತ ಅವು ನಾಯಿಗಳು ಅರ್ಥ ಮಾಡ್ಕೊಳ್ತವೆ. ಆ ಬೈಕಿನ ಟೈರ್ ಸ್ಮೆಲ್ಲಿಂದ ಅವು ಹಂಗೆ ಮಾಡ್ಕೋತವೆ. ಯಾಕೆಂದರೆ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ನಾಯಿ ಅದಕ್ಕೆ ಮೂತ್ರ ಮಾಡಿರುತ್ತೆ. ಈ ಪ್ರದೇಶದ್ದು ಬೈಕು ಬೇರೆ ಏರಿಯಾಕ್ಕೆ ಹೋದಾಗ ಆ ನಾಯಿಗಳ ಸ್ಮೆಲ್ ನೋಡಿ ಇದು ಬೇರೆ ಏರಿಯಾದ ಸ್ಮೆಲ್ಲು ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡ್ತವೆ. ಇದನ್ನು ಅರ್ಥ ಮಾಡಿಕೊಂಡು ಗಾಬರಿ ಆಗ್ದಂಗೆ ಹಿಂಬಾಲಿಸಿ ಬೊಗಳುವುದನ್ನು ತಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಯ್ತದೆ. ನಿಮ್ಮ ನಾಯಿಗಳು ಬೊಗಳುವುದನ್ನು ಮತ್ತು ಬೆನ್ನಟ್ಟುವುದನ್ನು ತಡೆಯಬಹುದು. ಅದಕ್ಕೊಂದು ಐಡಿಯಾ ಕೂಡ ಇರ್ತದೆ. ಬೈಕ್ನಲ್ಲಿ ಹೋಗುವಾಗ ಮಾತ್ರ ನಾಯಿಗಳು ಬೊಗಳುತ್ತವೆ, ನಿಮ್ಮನ್ನು ಬೆನ್ನಟ್ಟುತ್ತವೆ ಅಂತ ನಿಮಗೆ ಕೆಲವೊಮ್ಮೆ ಅನಿಸಿರ್ತದೆ. ಅದಕ್ಕೆ ಪರಿಹಾರ ಏನು? ನೀವು ಗಾಡೀಲಿ ನಿಲ್ಲಿಸಿರ್ತೀರ ಆಫೀಸಿಂದ ಬಂದು, ಅಥವಾ ಬೆಳಗ್ಗೆ ಆಫೀಸಿಂದ ತಗೊಂಡು ಹೋಗ್ತೀರಾ. ಆಗೇನು ಮಾಡಬೇಕು? ಆಫೀಸ್ ಹೋಗುವಾಗ ಆ ಗಾಡಿನ ಕ್ಲೀನ್ ಮಾಡ್ಕೋಬೇಕು, ಆ ಟೈರ್ಗಳನ್ನ ಶುಚಿ ಮಾಡ್ಕೋಬೇಕು. ಸೆಕೆಂಡು, ನೀವು ಬೈಕ್ ಓಡಿಸುವಾಗ ವೇಗದ ಮಿತಿನ ಕಮ್ಮಿ ಮಾಡಬೇಕು ನಾಯಿಗಳು ಕಂಡಾಗ. ಮೂರನೇದು, ನಾಯಿಗಳು ನಿಮ್ಮನ್ನು ನೋಡಿ ಬೊಗಳುವಾಗ ಅವುಗಳ ಕಣ್ಣುಗಳನ್ನು ಗುರಾಯಿಸಕೂಡದು. ನಾಲ್ಕನೇದು, ಅವುಗಳು ಬೊಗಳುತ್ತಾ ಹತ್ರ ಬಂದಾಗ ಅವುಗಳನ್ನ ನೀವು ಬೆನ್ನಟ್ಟಲು ಪ್ರಯತ್ನಿಸಬಾರದು, ಯಾಕೆಂದರೆ ಅವಕ್ಕೆ ಕೋಪ ಬರ್ತವೆ. ಐದನೇದು, ಆದಷ್ಟು ಅವಕ್ಕೆ ತಿಂಡಿ ತಿನಿಸು ತೆಗೆದುಕೊಂಡು ಹೋಗಬೇಕು. ಅವುಗಳು ಹತ್ರ ಬಂದಾಗ ಅವುಗಳಿಗೆ ತಿಂಡಿ ತಿನಿಸು ಕೊಡಬೇಕು. ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.